ಜೈ ಶ್ರೀರಾಮ್. ಬಂಧುಗಳೇ, ಜಗತ್ಪ್ರಸಿದ್ಧವಾಗಿರ್ತಕ್ಕಂಥ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಇಂದು ಇಡೀ ಸನಾತನ ಪರಂಪರೆಯ ಎಲ್ಲ ಹಿಂದೂಗಳಿಗೆ ಸಂಭ್ರಮದ ದಿನ. ನಮ್ಮ ಭಾರತದ ಅತ್ಯಂತ ಶ್ರದ್ಧಾವಂತ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪರಿಶ್ರಮದಿಂದ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ರಾಮ ಮಂದಿರ ಬಹಳ ಸುಂದರವಾಗಿ ಮೂಡಿಬಂದಿದೆ. ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಶಿಲ್ಪಗಳಿಂದ ಕೂಡಿದೆ. ಅಲ್ಲಿ ವಿಶೇಷವಾಗಿ ರಾಮನ ಬಾಲ ವಿಗ್ರಹವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಅರುಣ್ ಯೋಗಿರಾಜರವರು ಕರ್ನಾಟಕದ ಮೈಸೂರಿನ ಅರಸರಾಗಿದ್ದಂಥ ಮಹಾರಾಜರ ಪರಂಪರೆಯಲ್ಲಿ ಗುರುಗಳಾಗಿದ್ದಂಥ ಶಿಲ್ಪ ಸಿದ್ಧಾಂತಿ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಶಿಷ್ಯರು ಬಸವಣ್ಣಾಚಾರ್ಯ ವಿಶ್ವಕರ್ಮರು. ಅವರ ಮಗ ಯೋಗಿರಾಜ್, ಅವರ ಮಗ ಅರುಣ್ ಯೋಗಿರಾಜ್. ಇವರು ಯಾಕಿಷ್ಟು ಪ್ರಸಿದ್ಧರಾಗಿ ಇಲ್ಲಿಗೆ ಶಿಲ್ಪವನ್ನು ಮಾಡಲಿಕ್ಕೆ ಬಂದರು ಅಂತ ಅಂದರೆ, ಮೊಟ್ಟ ಮೊದಲು ಕೇದಾರದಲ್ಲಿ ಶಂಕರಾಚಾರ್ಯರ ಪ್ರತಿಮೆಯನ್ನು ಮಾಡಿಸ್ಬೇಕು ಅಂತಕ್ಕಂಥ ಪ್ರಧಾನಮಂತ್ರಿಯವರ ಆದೇಶದ ಮೇರೆಗೆ ಇಡೀ ಜಗತ್ತಿನಾದ್ಯಂತ ಬಂದಂಥ ಶಿಲ್ಪಿಗಳಲ್ಲಿ ಇವರನ್ನು ಆರಿಸಿದಂಥ ಒಂದು ಹೆಮ್ಮೆ ನಮ್ಮ ಕರ್ನಾಟಕಕ್ಕೆ ಸಲ್ತದೆ. ಆಗ ನರೇಂದ್ರ ಮೋದಿಯವರು ಈ ಅರುಣ್ ಯೋಗಿರಾಜರವರ ಶಿಲ್ಪವನ್ನು ನೋಡಿ ಅಲ್ಲಿ ಕೇದಾರದಲ್ಲಿರ್ತಕ್ಕಂಥ ಆದಿ ಶಂಕರಾಚಾರ್ಯರ ಪ್ರತಿಮೆಯನ್ನು ಇವರ ಕಡೆಯಿಂದ ಮಾಡಿಸ್ತಾರೆ. ಬಹಳ ಸುಂದರವಾಗಿರ್ತಕ್ಕಂಥ 12 ಅಡಿ ಎತ್ತರದ ಆದಿ ಶಂಕರಾಚಾರ್ಯರ ಪ್ರತಿಮೆ. ಬಹುಶಃ ಅದು ನಿರ್ಮಾಣ ಆದಮೇಲೆ ಅದೇ ರೀತಿಯಾಗಿ ಇಂಡಿಯಾ ಗೇಟಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ರವರ ಪ್ರತಿಮೆಯನ್ನು ಕೂಡ ಅವ್ರ ಕಡೆಯಿಂದಲೇ ಅರುಣ್ ಯೋಗಿರಾಜರವರಿಂದಲೇ ಮಾಡಿಸ್ತಾರೆ. ಹಾಗಾಗಿ ಕರ್ನಾಟಕದ ಒಬ್ಬ ಮೈಸೂರು ಅರಮನೆಯ ಶಿಲ್ಪಿಗಳ ಗುರುಗಳಾಗಿದ್ದಂಥ ಶಿಲ್ಪ ಸಿದ್ಧಾಂತಿ ಸಿದ್ಧಲಿಂಗ ಸ್ವಾಮಿಗಳವರ ಪರಂಪರೆಯಲ್ಲಿ ಬಂದಂಥ ಯೋಗಿರಾಜರವರ ಮಗ ಅರುಣ್ ಯೋಗಿರಾಜ್ ಇವತ್ತು ಜಗತ್ಪ್ರಸಿದ್ಧವಾಗಿರ್ತಕ್ಕಂಥ ರಾಮ ಮಂದಿರದಲ್ಲಿರ್ತಕ್ಕಂಥ ಶ್ರೀರಾಮನ ಬಾಲ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಜಗದ್ವಿಖ್ಯಾತರಾಗಿದ್ದಾರೆ. ಸುಂದರವಾಗಿರ್ತಕ್ಕಂಥ ಪ್ರತಿಮೆ ಎಲ್ಲರನ್ನು ಆಕರ್ಷಿಸ್ತಕ್ಕಂಥ ಭಾವಗಳನ್ನು ತುಂಬಿದ್ದಾರೆ. ಹಾಗಾಗಿ ಶಿಲ್ಪಿಗಳಿಗೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಅವರಿಗೆ ಕೃತಜ್ಞತೆಯನ್ನು ಹೇಳಬೇಕಾಗ್ತದೆ. ಯಾಕಂತಂದರೆ ಶಿಲ್ಪಿ ಅಂತಂದರೆ ಆ ದೇವರ ಪ್ರತ್ಯಕ್ಷ ರೂಪ ಅಂತಕ್ಕಂಥದ್ದಾಗಿ ಹೇಳಲ್ಪಡ್ತದೆ. ಶಿಲ್ಪಿ ರೂಪಂ ತಮ್ಮ ಮದ್ರೂಪಂ ಅಂತಕ್ಕಂಥ ಮಾತನ್ನು ಭಗವಂತ ಹೇಳ್ತಾನೆ. ಹಾಗಾಗಿ ಬಂಧುಗಳೇ, ಅಂತಹ ಶಿಲ್ಪವನ್ನು ಯೋಗಿರಾಜರವರು ನಿರ್ಮಾಣ ಮಾಡಿದ್ದಾರೆ. ಬಹುಶಃ ಅದಕ್ಕೆ ಕಾರಣ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಅವರನ್ನು ಗುರುತಿಸಿ ಇಷ್ಟೆಲ್ಲ ಶಿಲ್ಪಗಳಿಗೆ ಅವರಿಗೆ ಅವಕಾಶ ಮಾಡಿಕೊಟ್ಟಂಥದ್ದಕ್ಕೆ ಕರ್ನಾಟಕದಿಂದ ಎಲ್ಲರ ಪರವಾಗಿ ನಾವು ಕೃತಜ್ಞತೆಗಳನ್ನು ನಮ್ಮ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸ್ತೇವೆ. ಇವತ್ತು ಇಡೀ ಜಗತ್ತಿನಾದ್ಯಂತ ಸುಪ್ರಸಿದ್ಧವಾಗಿರ್ತಕ್ಕಂಥ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಬಹುಶಃ ಸನಾತನ ಪರಂಪರೆಯ ನಮ್ಮೆಲ್ಲ ಹಿಂದೂಗಳಿಗೆ ಸಂಭ್ರಮದ ದಿನ ಆಗಿದೆ. ಬಹುಶಃ ರಾಮರಾಜ್ಯ ಅಂದು ಬರೀ ನಾವು ಗ್ರಂಥಗಳಲ್ಲಿ ಕೇಳಿ ಆನಂದ ಪಡ್ತಿದ್ವಿ. ಆದರೆ ಇವತ್ತು ಇಲ್ಲಿ ಬಂದು ನೋಡುವಾಗ, ಅಯೋಧ್ಯೆಯಲ್ಲಿ ಬಂದು ನೋಡುವಾಗ ರಾಮರಾಜ್ಯದ ಕಲ್ಪನೆ ನಮ್ಮೆಲ್ಲರಿಗೆ ಬಂದಿದೆ. ಬಹುಶಃ ಇಲ್ಲಿ ಬಂದಂಥ ಭಕ್ತಾದಿಗಳನ್ನು ಎಲ್ಲ ಕರಸೇವಕರು ಬಹಳ ಶ್ರದ್ಧೆಯಿಂದ ಆಹ್ವಾನಿಸಿ ಅವರಿಗೆ ಏನು ಬೇಕು ಏನು ಬೇಡ ಎಲ್ಲವನ್ನು ನೋಡ್ತಾ ಇದ್ದಾರೆ. ಪ್ರತಿಯೊಂದು ರಾಜ್ಯಗಳಿಂದ ಬಂದು ಇಲ್ಲಿ ಸೇವೆಯನ್ನು ಮಾಡಲಿಕ್ಕೆ ನೂರಾರು ಜನ, ಸಾವಿರಾರು ಜನ ನಿಂತಿದ್ದಾರೆ. ಬಹುಶಃ ಅಂಥ ಒಂದು ಈ ಕ್ಷೇತ್ರವನ್ನು ನೋಡುವಾಗ ಮತ್ತೆ ರಾಮರಾಜ್ಯ ಮರುಕಳಿಸ್ತಾ ಇದೆ ಅಂತಕ್ಕಂಥದ್ದಾಗಿ ಅನ್ನಿಸ್ತಾ ಇದೆ. ಬಂಧುಗಳೇ, ಇವತ್ತು ಆ ಶ್ರೀರಾಮನ ಅನುಗ್ರಹ ನಿಮ್ಮೆಲ್ಲರಿಗೆ ಇರಲಿ ಅಂತಕ್ಕಂಥದ್ದಾಗಿ ಪ್ರಾರ್ಥಿಸಿ, ನರೇಂದ್ರ ಮೋದಿಯವರನ್ನು ಇನ್ನೂ ಚಿರಸ್ಥಾಯಿಯಾಗಿದ್ದು ಸನಾತನ ಧರ್ಮವನ್ನು ಎತ್ತಿ ಹಿಡಿಯುವಂಥ ಒಂದು ಶಕ್ತಿಯನ್ನು ಆ ಶ್ರೀರಾಮ ಅವರಿಗೆ ಕೊಡಲಿ ಅಂತಕ್ಕಂಥದ್ದಾಗಿ ಪ್ರಾರ್ಥಿಸಿ ಅರಸಿನ ಮೇಲೆ ಮಾತು ಮುಗಿಸ್ತೇವೆ. ಶುಭಂ ಭೂಯಾತ್.